ಸೌಬಲರಾಜ ಶಕುನಿ, ಅಂದು ನಿನ್ನ ಸಹೋದ ಮುಂದೆ ನೀನು ಮಾರುಸತ್ತಾ ಏನಾಯಿತು? 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 ಸತ್ತು ಸತ್ತು ಈ ಸೌಬಲರಾಜ ಶಕುನಿಯೊಡೆ ಆಶ್ವಾಸನೆಯನ್ನು ಮಾಡುತ್ತಿರುವ ಸತ್ತು ಸತ್ತು ಕೌರವನ ವಂಶವನೇ ನಾಶನ ಮಾಡದ ಬಿಡೆ ಚೆಲವ ಬಿಡೆ ಚೆಲವ ಬಿಡೆ ಚೆಲವ ಔತಣಕ್ಕೆಂದು ನಮ್ಮನ್ನು ಕರಗಿಸಿ ಪಾತಾಳ ಗೃಹದಲ್ಲಿ ನೀರಿರಿಸಿ ಔತಣಕ್ಕೆಂದು ನಮ್ಮನ್ನು ಕರಗಿಸಿ ಪಾತಾಳ ಗೃಹದಲ್ಲಿ ನೀರಿರಿಸಿ ಎಣ್ಣೆಯ ಕಣ್ಣು ಜರು ನರಳುತ್ತ ಕೊರಗು ಒಬ್ಬೊಬ್ಬರಾಗಿ ಕತರಾದರು ಒಬ್ಬೊಬ್ಬರಾಗಿ ಕತರಾದರು ಒಬ್ಬೊಬ್ಬರಾಗಿ ಕತರಾದರು ಕೌರವನ ವಂಶವನೇ ನಾಶನ ಮಾಡದೆ ಬಿಡೆ ಚೆಲವ ಬಿಡೆ ಚೆಲವ ಬಿಡೆ ಚೆಲವ ಬಿಡೆ ಏನಿ ಬಗೆಯ ಕುಕಕಂಠದ ಕರ್ಕಶ ಏನಿ ಪ್ರಳಾಗ್ದು ಜ್ವಾಲೆಯನ್ನು ಪ್ರಚೋದನೆಗೈತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹರ ಕೊಕ್ಷತೆಯ ಪ್ರವೀಣ ಮಾತ್ಸರದ ಮಹಾನಿಪುಣ ಈ ಸೌಬಲರಾಜ ಶಕುನಿ ನಿಮಗಳ ಸರಸ ಸಲ್ಲಾಪ ದುರ್ಯೋಧನ ದುರ್ನಿತ ದುರ್ಜಾತ ದುಳ ದುರ್ಯೋಧನ ಕೇಳು ಒಂದು ನಿರಪರಾಧಿಗಳಾದ ಕಾಂತಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆ ಇರಿಸಿಕೊಂಡೆ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ ಅಬ್ಬಾ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ಕೈ ಕಾಲುಗಳ ಕಂಪಿಸುತ್ತಿರುವರು, ನನ್ನ ರಕ್ತವು ಕೂದು ತೆಗೆದರೆ ಕುದಿಯುತ್ತಿರುವುದು. ಒಂದು ನನ್ನ ಹತಭಾಗ್ಯ ಸಹೋದರಿಗೆ ದಿನಕ್ಕೊಂದು ಹಿಡಿ ಕಂದ ಒಂದೇ ಒಳಲು ನೀರನ್ನು ಕೊಡುತ್ತಿದ್ದೆ. ನನ್ನ ಹತಭಾಗ್ಯ ಸಹೋದರರು ಅದನ್ನೆಲ್ಲ ನನಗಿತ್ತು. ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ತರದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲ ತಿಂದುಳಿಯದೆ ನಿರಂತರ ಬಡಭಗ್ನ ಜ್ವಾಲೆಯಲ್ಲಿ ನೊಂದು ಬೆಂದು ಕುಶನಾಗಿದ್ದರೆ ನನ್ನ ಈ ದೇಹವನ್ನು ಹಣು ಹಣುವಾಗಿ ತುಂಡರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಮಹಾನ್ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನ ನಡೆಸಲು ಸಾಧ್ಯ? ದುಷ್ಟು ದುರ್ಹೃದಯ ಅಟ್ಟಸಿದ ಮೆಟ್ಟಿ ಬೇರೆ ದುರುಳ ದುರ್ಯೋಧನೇ, ಸೇಡಂಬ ಕಡೆಗೆ ನನ್ನ ನೋಡಿ ಗೋಳಾಡಿಸದೆ ಬೆಳಕಲವ, ಸೇಡಂಬ ಕಡೆಗೆ ನನ್ನ ನೋಡಿ ಗೋಳಾಡಿಸದೆ ಬೆಳಚಲವ. ಅನುಜರ ಕೊಂದೆಯ ದ್ರೋಹಿ
ಕಡೆ ನನ್ನ ನುಡಿ ಗೋಳಾಡಿಸದೆ ಚಲವ 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 ಚಲವ. ದುರ್ಯೋಧನ ದುರ್ಯೋಧನ, ನಾನನ್ನಂತೆ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಿಂದ ಹೋಲೈಸಿಕೊಂಡು ರಾಜ್ಯಭಾರವನ್ನು ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿದಲ್ಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಎಂಬ ಹಿರಿಯರ ನಾಡು ನುಡಿಯಂತೆ ನಿನ್ನನ್ನು ಹಡಿಗಡಿಗೂ ನಿನ್ನನ್ನು ಅಡ್ಡದಾರಿಗಳು ಆಸ್ತನಾವತಿ ರಕ್ತ ಸಿಂಹಾಸನ ರಕ್ತದ ಕೋಡಿಯಲ್ಲೇ ಬಳಸುವರು. ಅಣ್ಣ ಅಣ್ಣ ಸಹೋದರ ಹೇಳಬೇಡಿರಿ, 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 ಹೇಳಬೇಡಿರಿ. ನನ್ನ ಕಥ ಭಾಗ್ಯ ಸೋದರರೇ, ಕೌರವನ ವಂಶವನು ನಾಶನಗೊಳಿಸುವೆ. ನನ್ನ ಕಥ ಭಾಗ್ಯ ಸೋದರರೇ, ಹಳಬೇಡಿರೋ, ಹಳಬೇಡಿರಿ, ಹಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ. ದುರ್ಯೋಧನ 99 ಮಂದಿ 99 ಮಂದಿ ಚಿನ್ನ ರುಂಡಗಳನ್ನು ನರಕದಲ್ಲಿ ನಿರಾಚನವನ್ನು ಮಾಡಿಸುವೆನು. ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತೀ ಭಯಾನಕವಾಗುವುದು. ತಾಯಿ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಸುತ್ತಾ ನಿನಗಾಗಿ ನಿಟ್ಟುಸಿರು ಬಿಡುವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನು ನಡೆಸುವೆ, ನರಕದ ಬಾಗಿಲನ್ನು ನಡೆಸುವೆ. ಮಾವ ನರಕದ ಮಾರ್ಗ ಮತ್ತಾರಿಗೆ ನಿನಗೆ ಶಕುನಿ ಪರಮ ಶತ್ರುಗಳಾದ ಪಾಂಡವರಿಗನುಷ್ಟು ಇಷ್ಟೊಂದು ಹಾತುರವೇ? ನಾನು ಮಾಡಿರುವ ಕಾರ್ಯವಿತ್ತವೇ ಮಾವ. ಚಿಂತೆಯಾಗಿ ಗುರುರಾಜ, ಜಯದ್ರಥ ಕೃತುಹರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದೆಲ್ಲವೇ ಸುಯೋಧನ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲ. ಆದರೆ ಜ್ಞಾತಿಂಸೆ ಸಹಿತ ಕಲಕ ಉಚಿತವೇ ಶಕುನಿ. ಆ ದಿನ ನಾನು ದ್ವಾರಕಿಗೆ ಹೋಗಿದ್ದಾಗ ಯುದ್ಧವು ಅಧರ್ಮ ಎಂದು ಆ ಕೃಷ್ಣನು ಎಷ್ಟೋ ಇದುವಾಗಿ ಹೇಳಿದ. ಆದರೆ ನಿಮ್ಮಗಳ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿಬಿಟ್ಟೆನು. ಕೃಷ್ಣನ ಕ್ಷತ್ರಿಯ ಜಾತಿಯ ಪರಮಹಿರಿ, ಅವನ ಮಾತು ಪರಿಗ್ರಹವಲ್ಲ, ಬಿಡಿಸು ಅದರ. ಅದು ದುಶ್ಯಾಸನ ಬರುತ್ತಿರುವನು. ಅಗ್ರಮ್ಮ ಸಹೋದರ, ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಚೋರ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯ. ಅಣ್ಣ ನಾನು ನೋಡಿ ಬಂದೆ. ಕೃಷ್ಣ ಚೋರ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ. ಕೃಷ್ಣ ಗೈದ ಕಾರ್ಯ ಎಲ್ಲವೂ ನೋಡಲು
ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯ ವಿದುರನ ಮನೆಯೋಳು ಅದಮಾನ ತಿಂಡಿಯ ವಿದುರನ ಮನೆಯೋಳು ಅದಮಾನ ತಿಂಡಿಯ ಮೂಢದಿ ಭೋಜಿಸಿ ನಾಳೆ ಬಲ್ಪನಂತೆ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಚೋರ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ. ಅಣ್ಣ ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರೋನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತಣ್ಣ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ತಮ್ಮ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಗಜಾನ್ವಿತಕ್ಕೆ ಅಯದು ನಂದನನೋ ದರಿದ್ರಾನ್ವಿತ ಗೆಳೆಯ ಇದುರನ ಸಂಧಿಸಲ್ ಗನ ಕುಟೀರಕ್ಕೆ ಪೋರ್ಗಿರ್ಪನೆ ಸಹಿಸದಳವು ಎನಗೆ ಅಗ್ರಜ. ಅಣ್ಣ, ಆ ರಾಯಭಾರಿಯಾಗಿ ಬಂದಿರುವ ಗೋಪಾಲನಿಗೆ ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವನು. ಅದೆಷ್ಟೊಂದು ಅವಹೇಳನವಣ್ಣ, ಅದೆಷ್ಟೊಂದು ಅವಹೇಳನ. ಅದು ಅವಹೇಳನಲ್ಲ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಂತ ಭಕ್ತರು ಮತ್ತಾರಿರೋರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ಸಹೋದರ, ಚಿಂತಿಸಬೇಡ. ದುರಾತ್ಮರಾದ ದ್ರೋಹಿಗಳ ದುರಾತ್ಮರಾದ ದ್ರೋಹಿಗಳ ಮದವ ಸುಂದರನ್ನ ಭೇದಿಸಿ ಜಯಗಳಿಸಿ ನೆರವೇನ ಸುಂದರನ್ನ ಭೇದಿಸಿ ಜಯಗಳಿಸಿ ನೆರವೇನ ಮುರದಿ ಬರುವ ಅದವರನ್ನು ತುಂಡು ತುಂಡು ಕೈಯಿವೆ ಮುರದಿ ಬರುವ ಅದವರನ್ನು ತುಂಡು ತುಂಡು ಕೈಯಿವೆ ದುರಾತ್ಮರಾದ ದ್ರೋಹಿಗಳ ಮದವ ಮದವ ಮುರುಗನಿಗಳ ಮದವ ಮುರುಗನಿಗಳ. ಅಣ್ಣ, ಆ ರಾಯಭಾರಿಯಾಗಿ ಬಂದಿರೋ ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ನನಗೊಪ್ಪದು ನನಗೊಪ್ಪಲಾಗದು. ಸಹೋದರ, ಸಹೋದರ, ನನ್ನ ಪ್ರಿಯ ಸಹೋದರನನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವು ಮದಗಜಗಳು ಎಷ್ಟಿದ್ದರೂ ಸಿಂಹಕ್ಕೆ ಸರಿ ಸಾಟಿಯಾಗಬಲ್ಲದೆ. ಆದಿರಲಿ ಶಕುನಿ, ಈಗ ಕೃಷ್ಣನ ಸಂಧಾನಕ್ಕೆ ಸಮರ್ಥಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವರಲ್ಲ. ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದ್ದನೆ. ಪ್ರಾರಂಭದಲ್ಲಿ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯ ನೆಪದಿಂದ ವಂಚಿತನಾಗಿ ನೀನಿ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ನಿನಗೆ ಏಕೆ ಇಷ್ಟೊಂದು ದ್ವೇಷವು ಶಕುನಿ? ಕೃಷ್ಣನು ಕ್ಷತ್ರಿಯ ಜಾತಿ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರ ನಿರ್ಮೂಲವೆಂದೇ ಅವನ ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಯಾರು ಪೂಜಿಸುವರೋ ಅವರನ್ನೇ ಸಂಹರಿಸುವನು. ಕಂಸ ಶಿಶುಪಾಲಾದಿಗಳಿಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ವಧಿಸಿ ಹೊರಳೋ ಮುರುಳೋ ಮುದುಕನಾದ ಉಗ್ರಸೆ ಕಂಸನನ್ನು ವಧಿಸಿ ಹೊರಳೋ ಮುರುಳೋ ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರ ಸಿಂಹಾಸನದ ಮೇಲೆ ಕೂರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡು ಇಂಥವನಿಗೆ ಮನ್ನಣೆಯೇ ಕುರು ರಾಜ. ಹಾಗಾದ್ರೆ ನನ್ನನ್ನೇಕೆ ದಾರಿ ಕಳಿಸಿದೆ ಮಾವ? ಆ ನಂದಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಂಧಿ ಯಾಚನೆ ಮಾಡಲು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲ ಕಿತ್ತ ಬಳಿಕ ಅವರೊಡನೆ ಸರಸ ಮಾಡಬಹುದಲ್ಲವೇ? ವಿಜಯೋನ್ಮುಕ್ತವಾದ ಯಾದವ ಸೈನ್ಯವು ನಿನಗೆ ಎಷ್ಟೊಂದು ಅವಶ್ಯಕವಾಗಿತ್ತು. ಕೃಷ್ಣನು ಸೈನ್ಯ ಸಮೇತವಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಅದನ್ನು ನಿರಾಕರಿಸಬೇಕಾಗಿತ್ತು. ನೀನು ಬೇಡ, ನಿನ್ನ ಸೈನ್ಯವೇ ಮಾತ್ರ ಬೇಕೆಂದು ನಿಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು. ಮಾವ,
ಕೃಷ್ಣನು ನೀನು ಹೇಳಿದಂತ ವಂಚಕನೇ ಆಗಿರಬಹುದು. ಆದರೆ ಅವನ ಮೇಲಿನ ಕೋಪದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಲ್ಲವೇ ಮಾವ? ಪಾಂಡವರು 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 ದುರ್ಯೋಧನ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆ ಮಾವ? ಅವರೆಲ್ಲರೂ ಕೃಷ್ಣನ ಅಗ್ನೋದ್ವಾರಕರು. ನೀನೇನಾದರೂ ಸಮ್ಮತಿಸಿ ಪಾಂಡವರಿಗೆ ಆಶ್ರಯನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನೋ? ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರು ಅದನ್ನು ಹೊಂದುವುದಂದರೆ ಏನು? ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಕರ ಯಾಚನಾಂಜಲಿ ಇಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ನಿಜ, ರಣಕ್ಷೇತ್ರದಲ್ಲಿ ಕ್ಷಣಿಸಿ ಜಯಲಕ್ಷ್ಮಿಯನ್ನು ಕೈಯಲ್ಲಿ ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯದ ವೃತ್ತಿ ಏಕೆ? ಸರಿಯಾಗಿ ಹೇಳದೆ ಸೌಬಲ ರಾಜ ಇದ್ದ ಹೊರತುಪಡಿಸಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ ಮಾವ. ಅಷ್ಟು ಮಾತ್ರವಲ್ಲ ಸುಯೋಧನ, ಈ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರಿದ ಆ ಕೃಷ್ಣನಿಗೂ ಆಗಲೇಬೇಕು ಮಾವ. ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ. ಏನು ಮಾವ ನಿನ್ನ ಸಲಹೆ? ಸುಯೋಧನ, ಸಮಯ ಬಂದಾಗ ತಿಳಿಸುವೇನು ಮಾವ. ನಿನ್ನ ಸಲಹೆ ಹೊರತುಪಡಿಸಿ ನಾನು ಯಾವ ಕಾರ್ಯವಾದರೂ ಮಾಡುವನೇ ಮಾವ. ನಡೆ ಮಾವ, ನಡೆ ನಡೆ ನಡೆ. ಕುರುಕುಲದ ರಣಕಲಿ, ನೀನಾಗುವ ರಣರಂಗದಲ್ಲಿ ನರಬಲಿ. ದುರ್ಯೋಧನ, ಬೋರ್ಗರಿಯ ಬಿರುಗಾಳಿಯ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ದೇಶಾಗ್ನಿಯ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ಧಾರೆಯನ್ನು ಬೆರೆಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವನ್ನು ಈ ಶಕುನಿಯ ಕೃತ್ರಿಮದ ಮಳೆಗೆ ಶಕ್ತಿ ಕೊಟ್ಟು ಹೋಗಲಿ. ಎಂದಿಗೆ ನಿನ್ನ ಪಟ್ಟದರ್ಶಿಯಾದ ಭಾನುಮತಿಯು ಮಂಡೆಗೆರೆದು ಮುಂಡೆಯಾಗಿ ನಿನ್ನ ಮೃತು ದೇಹದ ಮೇಲೆ ಬಿದ್ದು ಉರುಳಾಡುಗಳೇ ಅಂದೇ ಈ ಶಕುನಿಗೆ ಸಂತೃಪ್ತಿ ಶಾಂತಿ. ಶಕುನಿ ಎಂದಿಯ ಕುಲದ್ರೋಹಿ, ಶಾ ಎಂಬ ಅಕ್ಷರವೇ ಶಪಥ, ಕು ಎಂಬ ಅಕ್ಷರವೇ ಕುರುವಂಶ, ನೀ ಎಂಬ ಅಕ್ಷರವೇ ನಿರ್ಮೂಲ, ಶಕುನಿ ಎಂಬ ಮೂರಕ್ಷರವೇ ಯುದ್ಧ, ಯುದ್ಧದಲ್ಲಿ ನೀ ಮರಣವೇ ಶತಸಿದ್ಧ. ನೆತ್ತಿದ ದೇಶ ಜ್ವಾಲೆ ಜಯಿಸೋತೀವಿ ಲೋಕ ಕರಾಳೆ, ತಗ 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 ನೆತ್ತಿದ ದೇಶ ಜ್ವಾಲೆ ಜಯಿಸೋತೀವಿ ಲೋಕ ಕರಾಳೆ.
ಲೋಕ ಕರಾಳಿ ರಲ್ಲಪ್ಪ ಒಳೆದಕ ನಾನು ತೀರಿಸಲರಿಸಲು ಸಾಲವು ಬೇಗ ರಲ್ಲಪ್ಪ ಒಳೆದಕ ನಾನು ತೀರಿಸಲರಿಸಲು ಸಾಲವು ಬೇಗ ಎಪ್ಪನೆವಾಗುವ ಚೆನ್ನ ಸೇಡು ಸೇಡು ಪ್ರಜಾಳವಿರುತ್ತದೆ ಕೌರವನ ತಗದಗ 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 ನೆಚ್ಚಿನ ದೇಶಾಟ ದಯಿಸೋದಿದೆ ಲೋಕ ಕರಾಳಿ ಎಪ್ಪನೆವಾಗುವ ಚೆನ್ನಯ ಸೇಡು 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 ಪ್ರಜಾಳವಿರುತ್ತದೆ ಕೌರವನ ತಗದಗ 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 ನೆಚ್ಚಿನ ದೇಶಾಟ ದಯಿಸೋದಿದೆ ಲೋಕ ಕರಾಳಿ ಲೋಕ ಕರಾಳಿ ಲೋಕ ಕರಾಳಿ ಲೋಕ ಕರಾಳಿ ಪರಮಾತ್ಮ ವಾಸುದೇವ ಮಂದರಧರ ಅರವಿಂದ ಲೋಚನ ಪಾಪ ವಿಮೋಚನ ಹೇ ಜನಾರ್ದನ ಪರಮಾತ್ಮ ಪಾಪ ವಿಮೋಚನ ಹೇ ಜನಾರ್ದನ ಮಾನವ ವೇಷ ಮಂಜುಳ ಭಾಷ ಕೃಷ್ಣ ಮಾನವ ವೇಷ ಮಂಜುಳ ಭಾಷ ಮಾನವ ವೇಷ ಮಂಜುಳ ಭಾಷ ವಿನುತ ವಿಶೇಷ ಕೌಸ್ತುಭ ಭೂಷಣ ವಿನುತ ವಿಶೇಷ ಕೌಸ್ತುಭ ಭೂಷಣ ಉರಗ ಶಯನ ಗಿರಿರಮಣ ದೇವಾ ಉರಗ ಶಯನ ಗಿರಿರಮಣ ಸದಾ ಹೃದಯದಲ್ಲಿ ನೀ ನೆಲೆಸಿರುವೆ ಸದಾ ಹೃದಯದಲ್ಲಿ ನೀ ನೆಲೆಸಿರುವೆ ಹಸಿವು ಕೃಷಗಳ ನೀ ಮರೆಸಿರುವೆ ಪರಮಾತ್ಮ ವಾಸುದೇವ ಹಸಿವು ಕೃಷಗಳ ನೀ ಮರೆಸಿರುವೆ ಶರಣಾಗತ ಜನ ವರದಾಯಕನೇ ಕೃಷ್ಣ ಶರಣಾಗತ ಜನ ವರದಾಯಕನೇ ಶರಣಾಗತ ಜನ ವರದಾಯ
ಮಾಡಿದ ಕರ್ಮಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನು ತನ್ನ ಅಭಯ ಹಸ್ತವನ್ನು ತನ್ನ ಮಸ್ತಕದ ಮೇಲಿರಿಸುವನೋ, ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರಳು ತಪವನ್ನಾಚರಿಸಿ ಬಳಲುತ್ತಿರುವರೋ, ಯಾವ ಆತನ ಮಂಗಳ ಸ್ವನೋಪವು ಅನವರ್ತವೂ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು, ಯಾವ ಆತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು, ಅಂತಹ ಸರ್ವಜ್ಞನು ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ ತಮ್ಮ ದರ್ಶನ ಭಾಗ್ಯ ದೊರೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ದರ್ಪಿಸಿ. ಇದು ತಮಗರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಕೇಳಿ ನೀ ಬಾರಯ್ಯ ಮೋರ ಭಕ್ತರ ಮರೆಯಾಲಿಸಿ ಶೌರೇ ಮರ ಕೇಳಿ ನೀ ಬಾರಯ್ಯ ಮೋರ ಭಕ್ತರ ಮರೆಯಾಲಿಸಿ ಶೌರೇ ಮರ ಕೇಳಿ ನೀ ಬಾರಯ್ಯ. ವಾಸುದೇವ ರುಕ್ಮಿಣಿ ಲೋಲ ವಾರಿಜ ಮಾಲ ರುಕ್ಮಿಣಿ ಲೋಲ ವಾರಿಜ ಮಾಲ ವರಗುಣ ಚೇಲ ವಸುದೇವ ಬಾಲ. ಪರಮಾತ್ಮ ವಾಸುದೇವ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಗುವುದೇ ನಿನ್ನಯ ಲೀಲಾ. ಕೃಷ್ಣ ಬಣ್ಣಿಸಲಗುವುದೇ ನಿನ್ನಯ ಲೀಲಾ. ಬಣ್ಣಿಸಲಗುವುದೇ ನಿನ್ನಯ ಲೀಲಾ. ನೀರಜಲೋಚನ ದರ್ಶನ ತಾರ ನೀರಜಲೋಚನ ದರ್ಶನ ತಾರ ಮರ ಕೇಳಿ ನೀ ಬಾರಯ್ಯ ಮೋರ ಭಕ್ತರ ಮರೆಯಾಲಿಸಿ ಶೌರೇ ಮರ ಕೇಳಿ ನೀ ಬಾರಯ್ಯ ಮರ ಕೇಳಿ ನೀ ಬಾರಯ್ಯ ಮರ ಕೇಳಿ ನೀ ಬಾರಯ್ಯ ಎನ್ನ ಮರ ಕೇಳಿ ನೀ ಬಾರಯ್ಯ. ಭಕ್ತ ಶಿರೋಮಣಿ ಉದರ ನಿನಗೆ ಮಂಗಳವಾಗಲಿ. ಪರಮಾತ್ಮ ವಿದುರ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನಿತ್ಯಾ ಪ್ರಭು. ತಮ್ಮ ಪಾದ ಧೂಳಿಯಿಂದ ನನ್ನ ಕುಟೀರವು ಪಾವನವಾಯಿತು. ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವ ಶತವಂದನವಯ್ಯ ಶತಪತ್ರ ದಳ ನೇತ್ರ ಕೃಷ್ಣ
ಲಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಕೋವಿದೆಯರ ರಸ ಕೋಟಿ ವಂದನವಯ್ಯ ಮುಜಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ ಕೃಷ್ಣ. ಬೆಳಗಿದೆಯ ಮನ ಮಂದಿರದೆ ಬೆಳಗಿದೆಯ ಮನ ಮಂದಿರದೆ ಹರಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ವಾಸುದೇವ ಪಾಲಕಡಲೋಳು ಲೀಲೆಗೆಂದಾಡಿದ ಸೋಲಲೋಚನೆ ವಂದೆಯ ಆತ್ಮ ಪಾಲಕಡಲೋಳು ಲೀಲೆಗೆಂದಾಡಿದ ಸೋಲಲೋಚನೆ ವಂದೆಯ ಕಡುಶಿಲೆಯಾದಾಗಿ ಜಡನ ಕಡಿದು ಹರಿಯ ಪರಮಾತ್ಮ ಕಡುಶಿಲೆಯಾದಾಗಿ ಜಡನ ಕಡಿದು ಹರಿಯ ಭವ್ಯ ಮೂರುತಿಯ ಮಾಡಿದೆಯ ಪರಮಾತ್ಮ ಭವ್ಯ ಮೂರುತಿಯ ಮಾಡಿದೆಯ ತರಳ ಮರ ಕೇಳಿ ದುರುಳ ಕಿರಣ್ಯನ ಕರುಳನು ಕೊರಳು ಧರಿಸಿದೆಯ ತರಳ ಮರ ಕೇಳಿ ದುರುಳ ಕಿರಣ್ಯನ ಕರುಳನು ಕೊರಳು ಧರಿಸಿದೆಯ ಕರಿಯ ಮರ ಕೇಳಿ ಹರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಕರಿಯ ಮರ ಕೇಳಿ ಹರಿಯ ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯನಂತ ಗುಣರೂಪನೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸು. ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ವಿದುರ, ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಸದಿಂದ ಬಳದೆ ಬಂದಿರುವೆನು. ಏನಾದರೂ ಆಹಾರವಿದ್ದರೆ ಕೊಡುವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿರಿಸಿಕೊಂಡು ಸಕಲ ಚರಾಚರ ಪ್ರಪಂಚಗಳನ್ನೇ ಪಾಲಿಸುತ್ತಿರುವ ತಮಗೆ ಹಣು ನಾನು ಏನನ್ನ ತಾನೇ ಕೊಡಬಲ್ಲೆ ದೇವ? ವಿದುರ, ನಾನೇನೋ ಕಾರ್ಯಾರ್ಥಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯ ತನಕ ಸೆಳೆತಂದಿತು. ವಿದುರ, ನೀನೇನು ಸಾಮಾನ್ಯನೇ. ಒಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಒಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎಂತ ಹೋದರೂ ಮನ ಇತ್ತಲೇ ಬರ್ಬೋದು. ಪರಮಾತ್ಮ ಎಂತ ಹೋದರೂ ಮನ ಇತ್ತಲೇ ಬರ್ಬೋದು. ಶಕ್ತನೆ ತಿಳಿಸಿಗ ವಿದುರ,
ಶಕ್ತನೆ ಧರಿಸಿಗ ಬಂದ ಸುಯೋಧನ ಭಕ್ತನೆ ನಿನಗಿಂತ ಉತ್ತಮನೆ ನೀವನೆ. ಪರಮಾತ್ಮ ಭಕ್ತನೆ ನಿನಗಿಂತ ಉತ್ತಮನೆ ನೀವನೆ. ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ಪರಮಾತ್ಮ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುವ ನಿನ್ನ ಭಕ್ತಿಯು ನನಗೆ ತಿಳಿದೆ. ಅದು ಅಂತಿರಲಿ ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವಿದ್ದರೆ ಕೊಡುವುದಿರಾ? ಪರಮಾತ್ಮ ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ. ಏನು ಕ್ಷೀರವೇ? ನನಗೆ ಅತ್ಯಂತ ಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ಹಿಂದೆ ನಾನು ರಾಮಾವತರಿದ್ದಾಗ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟೆ ಅಣ್ಣ ರುಚಿಯು ಈಗಲೂ ಸವಿದಂತಿರುವುದು. ವಿದುರ, ನಿನ್ನದಿರುವ ಕ್ಷೀರವು ಅವೆರಡಕ್ಕಿಂತಲೂ ಉತ್ತಮವಾದುದಲ್ಲವೇ? ಇಲ್ಲಿ ಅದನ್ನೇ ಕೊಡು. ಏಕೆ ವಿದುರ, ಏಕೆ ತವಕ ಬಿಡುತ್ತಿರುವೆ? ಪರಮಾತ್ಮ ಇದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದದ ರೂಪದಲ್ಲಿ ನಾನೇ ಸೇವಿಸಿಬಿಟ್ಟೆನು ಪ್ರಭು. ಪ್ರಸಾದ ನನಗರ್ಪಿತವಾದ ಮೇಲೆ ಆ ಪಾತ್ರೆಯಲ್ಲಿ ಸ್ವಲ್ಪವಾದರೂ ಕ್ಷೀರವು ಇರಲೇಬೇಕಲ್ಲವೇ? ಇಲ್ಲಿ ಅದನ್ನೇ ಕೊಡು. ಇದು ತೆಗೆದುಕೋ ಪರಮಾತ್ಮ. ನೋಡಿದ್ಯಾ ವಿದರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಹೇಳುತ್ತಿರುವಲ್ಲ, ನೀನೆಂತ ಸುಳ್ಳುಗಾರನಯ್ಯ. ಪರಮಾತ್ಮ ಇದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆ ಸಹ ನೆನೆಯುವುದಿಲ್ಲ ದೇವ. ಏಕೆ ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ಇದರ ಮನದಲ್ಲಿ ಭಕ್ತಿ ಎಂಬ ಕ್ಷೀರಸಾಗರವನ್ನು ತುಂಬಿಟ್ಟುಕೊಂಡು ಮನೆಯಲ್ಲೇ ಕ್ಷೀರವಿಲ್ಲವೆಂದು ಹೇಳುತ್ತಿರುವಿಲ್ಲ, ಅದು ಅಲ್ಲಿ ನೋಡು. ಧನ್ಯನಾದೆ ವಾಸುದೇವ, ಧನ್ಯನಾದೆ. ಭಕ್ತ ಪರಿಪಾಲಿತ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ದಾನವ ಕುಲ ವಿನಾಶಿತ. ಪರಮಾತ್ಮ ಸಾಗರಾಶಯನ ಕ್ಷೀರಸಾಗರಾಶಯನ. ಪರಮಾತ್ಮ ಸಾಗರಾಶಯನ ಕ್ಷೀರಸಾಗರಾಶಯನ ಮುರಳೀಧರ ಕರುಣಾಕರ ಮುರಳೀಧರ ಕರುಣಾಕರ ಸಾಗರಾಶಯನ ಕ್ಷೀರಸಾಗರಾಶಯನ. ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಜಯು. ಪರಮಾತ್ಮ ವಾಮನ ರೂಪದ ಬಲಿಹರ ನಿನ್ನ ನಾಮ ವಿಜಯು. ಪಾಮರರೊಳು ನೀ ಕರುಣೆಯ ತೋರಿ, ಪಾಮರರೊಳು ನೀ ಕರುಣೆಯ ತೋರಿ, ತಾಮಸನೇಗೆ ದಾಮೋದ
ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ನಿನ್ನನ್ನು ಹಡಿದ ಆ ವಸುದೇವ ದೇವಿಗೆಯರು ಬಹುಧನ್ಯರು ಪರಮಾತ್ಮ. ವಿದುರ, ನಾನಿಂದು ಪರಮಾತ್ಮ. ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವೆನು. ಪರಮಾತ್ಮ, ಭಕ್ತರಾದ ಪಾಂಡವರಿಗಾಗಿ ದೂತತ್ವವನ್ನು ವಹಿಸಿ ಬಂದು ಭಕ್ತ ರಕ್ಷಕ ಎಂಬ ಬಿರುದನ್ನು ಪಾಲಿಸಿದೆ. ನಿನ್ನ ಮಹಿಮೆಯನ್ನು ಆ ನಂದಗೋಪ ಯಶೋಧಾದೇವಿಯರಲ್ಲದೆ ಪಾಮರನಾದ ನಾನರಿಯಲು ಸಾಧ್ಯವೇ ದೇವ? ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಳಿಸುವರ ಕದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಳಿಸುವರ ಕದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ಹೃದಯದುದರು ತಧರ್ಮದೊಳಿರಲು, ಹೃದಯದುದರು ತಧರ್ಮದೊಳಿರಲು, ಅತಿಮೆದೆಯಿದ್ದರು ಗುರುನಂದನರು. ಅತಿಮೆದೆಯಿದ್ದರು ಗುರುನಂದನರು. ಚಂದವಲ್ಲರಿಗೆ ಇರವಲ್ಲವೆಯೇ, ಸತ್ಯವಂತರಿಗೆ ಇರಬಲ್ಲವೆಗೆ, ಕುಡಿಲ ಬದಿಗಳಿಗೆ ಶುಭವಗುಡೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಳಿಸುವರ ಕದೆ ಬಡಿಯಲಿ. ಬಿಡಲಾರೆ ಕೇಳು ವಿದುರ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಳಿಸುವರ ಕದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನಿಂದು ನಮ್ಮ ಸೋದರತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುವುದು. ನೀನು ಸಹ ಅಲ್ಲಿಗೆ ಬಾ. ಅಲ್ಲಿ ಕೆಲವು ವಿಚಿತ್ರ ಪ್ರಸಂಗ ನಡೆಯುವುದು, ನೀನು ನೋಡುವಂತೆ. ಪರಮಾತ್ಮ, ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ ಬಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ ಪರಮಾತ್ಮ, ನಿಗಮಗೋಚರನೆ ನಿರ್ಮಲಾತ್ಮಕ ನಿನ್ನ ಅಲ್ಲವರೆಲ್ಲ ಜಗದ ದೇವರಲಿ. ಪರಮಾತ್ಮ, ಬಲ್ಲವರೆಲ್ಲ ಜಗದ ದೇವರಲಿ, ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ. ಪರಮಾತ್ಮ, ಬವಣೆಗೆ ಸಿಲುಕಿದ ಭ್ರಾಂತಿಯ ಮನುಜರ, ಭವರೋಗ ವೈದ್ಯ ಈ ಪರಿಪಾಲಿತೆ. ಪರಮಾತ್ಮ, ಭವರೋಗ ವೈದ್ಯ ಈ ಪರಿಪಾಲಿತೆ ಜಗದ. ಜೀವನದಾದನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಮನ
ಮಿಡಿಯುವ ಮೋಹನ ರೂಪ ದೇವ ಜಗದ